ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ತಾಲೂಕಿನ ಬಂಡಿಗಣಿಯ ದಾಸೋಹ ರತ್ನ ಚಕ್ರವರ್ತಿ ದಾನೇಶ್ವರ ಬಸವಗೋಪಾಲ ನೀಲಮಾಣಿಕ್ಯ ಮಠದಲ್ಲಿ ದಿನಾಂಕ 13/10/2025 ವಿಶ್ವಶಾಂತಿಗಾಗಿ ಸರ್ವಧರ್ಮ ಸಮಾಗಮನ ಲಕ್ಷಾಂತರ ಭಕ್ತಾದಿಗಳ ಸಮ್ಮುಖದಲ್ಲಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆ ದಾಸೋಹ ರತ್ನ ಚಕ್ರವರ್ತಿ ಅನ್ನದಾನೇಶ್ವರರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ. ಮುಖ್ಯ ಅತಿಥಿಗಳಾಗಿ ಆರ್.ಬಿ. ತಿಮ್ಮಾಪುರ್, ಪೂಜ್ಯರಾದ ಪರಮಪೂಜ್ಯ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ಮಹಾಸಂಸ್ಥಾನ ಮಠ ಹೊಳೆಬಬಲಾದಿ, ಜಗದ್ಗುರು ಶ್ರೀ ವಚನಾನಂದ ಮಹಾಸ್ವಾಮಿಗಳು, ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಗುರುಪೀಠ ಹರಿಹರ, ಆಚಾರ್ಯ ಶ್ರೀ 108 ಮಣಿ ಕುಲರತ್ನಭೂಷಣ ಮಹಾರಾಜರು, ಕ್ಷೇತ್ರ ಭದ್ರಗಿರಿ ತೇರದಾಳ, ಪೂಜ್ಯ ಶ್ರೀ ಹಜರತ್ ಮೊಹಮ್ಮದ್ ತನ್ವೀರ್ ಹಶ್ಮಿ, ಧರ್ಮಾಧಿಕಾರಿಗಳು, ಹಜರತ್ ಅಶರ್ಪೀಕ್ ದರ್ಗಾ ವಿಜಯಪುರ. ಅತಿಥಿಗಳಾಗಿ ಸಾಧು ಕೋಕಿಲ, ಚಲನಚಿತ್ರ ಹಾಸ್ಯನಟ ಕಲಾವಿದರು ವಿಜಯಾನಂದ ಕಾಶ್ಯಪ್ನವರ್, ಭೀಮಸೇನ ಚಿಮ್ಮನಕಟ್ಟಿ, ಶ್ರೀಮತಿ ಉಮಾಶ್ರೀ, ಎಸ್.ಜಿ. ನಂಜುಂಡಮಠ್, ಆನಂದ ನ್ಯಾಮಗೌಡ, ಸಿದ್ದು ಕೊಣ್ಣೂರ್, ಇನ್ನೂ ಹಲವು ಅತಿಥಿಗಳು ವೇದಿಕೆಯ ಮೇಲೆ ಆಸೀನರಿದ್ದರು. ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ನನ್ನ ಜಾತಿ ಮೇಲು ನನ್ನ ಜಾತಿ ಮೇಲು ಎಂದು ಹೊಡೆದಾಡುತ್ತಾರೆ. ಯಾವ ಜಾತಿಯೂ ಮೇಲಲ್ಲ, ಯಾವ ಜಾತಿಯೂ ಕೀಳಲ್ಲ. ಇರುವುದೇ ಒಂದೇ ಜಾತಿ, ಅದು ಮಾನವ ಜಾತಿ. ಎಲ್ಲರ ಮೇಲೆ ಹರಿಯುವುದೇ ಒಂದೇ ರಕ್ತ ಅಂದು ಬಸವಣ್ಣವರು ಜಗತ್ತಿಗೆ ಸಾರಿದ್ದಾರೆ. ಕುಡಿಯುವ ನೀರಿಗೆ ಜಾತಿ ಇಲ್ಲ, ಸೇವಿಸ ಗಾಳಿಗೂ ಜಾತಿಯೂ ಇಲ್ಲ. ನಾವು ನಮ್ಮ ಸುತ್ತ ಜಾತಿ ಎಂಬ ಗೋಡೆ ಕಟ್ಟಿ ಬದುಕುತ್ತಿದ್ದೇವೆ. ಅದನ್ನು ದಾಟಿ ಮಾನವ ಕುಲ ಒಂದೇ ಎಂಬ ಭಾವ ನಮ್ಮಲ್ಲಿ ಎಂದು ಬರುತ್ತೋ ಅಂದು ಬಸವಣ್ಣವರ ಕನಸು ನನಸಾಗುತ್ತೆ. ಮೊದಲು ನಾವು ವಿದ್ಯಾವಂತರಾಗಬೇಕು. ವಿದ್ಯೆ ಯಾರಪ್ಪನ ಸೊತ್ತಲ್ಲ, ಮೇಲ್ಜಾತಿಯವರಿಗೆ ಮಾತ್ರ ವಿದ್ಯೆ ಒಲಿತೆ ಎಂಬುದು ತಪ್ಪು. ಅಂಬೇಡ್ಕರ್ ಅವರು ಜಗತ್ತ ಮೆಚ್ಚುವಂಥ ಸಂವಿಧಾನವನ್ನು ಬರೆದರು. ವಾಲ್ಮೀಕಿ ಬೇಡ ರಾಮಾಯಣವನ್ನು ಬರೆದು ಜಗತ್ತಿಗೆ ರಾಮನನ್ನು ಪರಿಚಯಿಸಿದರು. ಮಹಾಭಾರತ ಬರೆದವರು ವ್ಯಾಸ, ಅವರು ಬೆಸ್ತ. ಹೀಗೆ ವಿದ್ಯೆ ಯಾರು ಸತ್ತಲ್ಲ ಎಂದರು. ಚಕ್ರವರ್ತಿ ದಾನೇಶ್ವರರು ಅನ್ನದಾನ ಮಾಡುವುದರಿಂದ ದೇಶದ ಅವರ ಹೆಸರು ಪ್ರಚಲಿತದಿದೆ. ಪ್ರತಿನಿತ್ಯ ದಾಸೋಹ, ಬೇರೆ ಬೇರೆ ರಾಜ್ಯದ ದೇವಸ್ಥಾನದಲ್ಲೂ ಅನ್ನದಾಸೋಹ ಮಾಡಿ ಅನ್ನದಾನೇಶ್ವರ ಎನಿಸಿಕೊಂಡಿದ್ದಾರೆ. ಈಗ ಅವರಿಗೆ 75 ವರ್ಷ. 100ಕ್ಕಿಂತ ಹೆಚ್ಚು ವರ್ಷ ಅವರು ಬದುಕಲಿ ಎಂದು ನಾನು ಆಶಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಹೆಸರಾಂತ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ಜರುಗಿತು. ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಯಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಶ್ವಬಂಧು ಟಿವಿ. ಅನೇಕ ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ. ಅದನ್ನು ಭಾರತ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ಜಾತಿ ಧರ್ಮಗಳನ್ನ ನಾವು ಮಾಡಿರೋದಲ್ಲ, ಮೊದಲಿಂದ ಬೆಳಕು ಬಂದಿದೆ. ಆ ಸಂಸ್ಕೃತಿ ನಮ್ಮಲ್ಲಿ ಬೆಳಕು ಬಂದಿದೆ. ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು, ನಾವು ಯಾವುದೇ ಧರ್ಮಕ್ಕೆ ಸೇರಿದರೂ ಕೂಡ, ಯಾವುದೇ ಜಾತಿಗೆ ಸೇರಿದರೂ ಕೂಡ ಬೇರೆ ಜಾತಿಯವರನ್ನ ಪ್ರೀತಿಸಬೇಕೇ ಹೊರತು ದ್ವೇಷಿಸಬಾರದು. ಬೇರೆ ಧರ್ಮದವರನ್ನ, ಬೇರೆ ಜಾತಿಯವರನ್ನ ಪ್ರೀತಿಸಬೇಕೇ ಹೊರತು ದ್ವೇಷಿಸಬಾರದು. ಇದನ್ನ ಮೂಲಭೂತವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡಬೇಕಾಗ್ತದೆ. ಯಾವುದೇ ಧರ್ಮ ಸೇರಲಿ, ಯಾವುದೇ ಜಾತಿ ಸೇರಲಿ, ನಾವೆಲ್ಲರೂ ಕೂಡ ಮನುಷ್ಯರು. ಈಗ ಇಸ್ಲಾಂ ಧರ್ಮ ಸೇರಿರೋದ್ರಿಂದ ರಕ್ತ, ಹಿಂದೂ ಧರ್ಮ ಸೇರಿರ್ತಕ್ಕಂಥವ್ರ ರಕ್ತ ಬೇರೆ ಬೇರೆ ಇರ್ತದ. ಈಗ ನಾವು ಎಷ್ಟು ಸ್ವಾರ್ಥಿಗಳು ಅಂತಂದ್ರೆ, ಕಾಯಿಲೆ ಬಂದ್ರೆ ಆಪರೇಷನ್ ಮಾಡ್ಕೋಬೇಕಾದಂತ ಬಂದ್ರೆ ನಮ್ಮ ಶರೀರ ಒಳಗಡೆ ಯಾವ ರಕ್ತ ನಾವು ಕುಡಿಯಪ್ಪ ಅಂತ ಹೇಳ್ತಿದ್ದೀವಿ. ಯಾವ ರಕ್ತ ಯಾಕಂದ್ರೆ ಪ್ರಾಣ ಹೋಗ್ತಿದ್ರು ಸಾಕು, ಪ್ರಾಣ ಹೋಗ್ತಿದ್ರು ಸಾಕು. ಯಾರ ರಕ್ತ ಆಗಲಿ, ಹಿಂದೂ ಧರ್ಮವಾಗಲಿ, ಕ್ರಿಶ್ಚಿಯನ್ ಧರ್ಮವಾಗಲಿ, ಇಸ್ಲಾಂ ಧರ್ಮದವರಾಗಲಿ, ಜೈನ ಧರ್ಮದವರಾಗಲಿ, ಬೌದ್ಧ ಧರ್ಮದವರಾಗಲಿ, ಯಾವ ಧರ್ಮದವರಾಗಲಿ ರಕ್ತ ಹೊರಗೆ
ನಾವು ಯಾವ ಯಾವ ನಮ್ಮ ಹಿಂದೂಗಳೇ ರಕ್ತ ಹಾಕಬೇಕು ಅಥವಾ ನಮ್ಮ ಜಾತಿಯವರೇ ರಕ್ತ ಹಾಕಬೇಕು ಅಂತ ಹೇಳ್ತೀವಿ. ಕಾಯಿಲೆ ವಾಸಿ ಆಗಲಿಲ್ಲ ಈ ಯಾವ ಜಾತಿ ಇದು ನ್ಯಾಯ ಇಲ್ಲ, ಇದು ನ್ಯಾಯ ಇಲ್ಲ, ಇದು ಧರ್ಮನ. ಅದಕ್ಕೆ ಬಸವಾದಿ ಶರಣರು ಹೇಳಿದ್ದಾರೆ, ದಯೆ ಇಲ್ಲದ ದಯೆ ಧರ್ಮ ಯಾವುದಯ್ಯ, ದಯೆ ಇಲ್ಲದ ಧರ್ಮ ಯಾವುದಯ್ಯ, ದಯೆಯೇ ಧರ್ಮದ ಅಲ್ವಾ ಅಲ್ವೇಂದ್ರೆ ನಾನು ಹುಟ್ಟುವಾಗ ಇಂಥ ಜಾತಿಯಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕಿದ್ದ, ಕುರುಬ ಜಾತಿಯಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕಿದ್ದ. ನಮ್ಮ ಅಪ್ಪ ನಮ್ಮ ಅವ್ವ ಕುರುಬ ಜಾತಿಯಲ್ಲಿ ನಾನು ಕುರುಬನಾಗಿದ್ದೀನಿ ಅಂತ. ಅವರ ಮೂಲಭೂತವಾಗಿ ನಾನು ಮನುಷ್ಯ, ಮೂಲಭೂತವಾಗಿ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ಉಂಟು, ನಾವು ಪ್ರೀತಿಸಬಾರದು. ಪ್ರಾಣಿಗಳನ್ನು ಪ್ರೀತಿಸ್ತೀವಿ, ಆದ್ರೆ ಮನುಷ್ಯನನ್ನು ದ್ವೇಷಿಸ್ತೀವಿ. ಈ ಯಾವ ಧರ್ಮದವನು, ಆ ಧರ್ಮದವನು, ಈ ಜಾತಿಯವನು, ಆ ಜಾತಿಯವನು. ಅದಕ್ಕೆ ನಮ್ಮಲ್ಲಿ ಈ ಜಾತಿ ವ್ಯವಸ್ಥೆಯಿಂದ ಗುಲಾಮಗಿರಿ ಮನೆ ಮಾಡ್ತಿದ್ದಾರೆ. ಗುಲಾಮಗಿರಿಯಿಂದ ಮನೆ ಮಾಡಿಕೊಂಡಿದ್ದಾರೆ. ಏನ್ ಜಾತಿಯವರು ಸಿಕ್ಕಿದ್ರೆ ಸ್ವಾಮಿ ಅವ್ರು ಬಡವನಾದ್ರು ಕೂಡ ಮೇಲ್ಜಾತಿಯವರು ಇದ್ದಾಗ ಅವರು ಅವಿದ್ಯಾವಂತರಾದ್ರು ಕೂಡ ಬುದ್ಧಿ ಸ್ವಾಮಿ ಅಂತೀವಿ. ಆದರೆ ದಲಿತ ಒಬ್ಬ ವಿದ್ಯಾವಂತನಾದರೂ ಕೂಡ ಶ್ರೀಮಂತನಾದರೂ ಕೂಡ ಅವರ ಸಿಂಗುಲರ್ನಲ್ಲಿ ಮಾತಾಡಿಸ್ತೀವಿ, ಏಕವಚನದಲ್ಲಿ ಮಾತಾಡಿಸ್ತೀವಿ. ಇದೇ ನಮ್ಮಲ್ಲಿರ್ತಕ್ಕಂಥ ಗುಲಾಮಗಿರಿಯ ಸಂಕೇತ. ಇದೇ ನಮ್ಮಲ್ಲಿರ್ತಕ್ಕಂಥ ಗುಲಾಮಗಿರಿಯ ಸಂಕೇತ. ಎಲ್ಲಿವರೆಗೆ ನಾವು ಈ ಗುಲಾಮಗಿರಿಯ ಸಂಕೇತವನ್ನು ಕಿತ್ತಾಕಲ್ಲ ಅಲ್ಲಿವರೆಗೆ ನಾವು ಗುಲಾಮರಾಗಿ ಇರ್ತೀವಿ ಅಲ್ವಾ? ಕಿತ್ತಾಕ್ಬೇಕಲ್ಲ. ಇವತ್ತು ಆಚರಣೆ ಮಾಡ್ತೀವಿ, ವಿದ್ಯೆ ಕಲಿಯೋದಕ್ಕೆ, ಸ್ವಾಭಿಮಾನದಿಂದ ಬದುಕಲಿಕ್ಕೆ, ಜ್ಞಾನಿಯಾಗಲಿಕ್ಕೆ, ಮೌಢ್ಯಗಳು ಅವುಗಳಿಂದ ದೂರ ಇರಲಿಕ್ಕೆ ಅಲ್ವಾ? ನಾವು ವಿದ್ಯಾವಂತರಾದ ಮೇಲೂ ಕೂಡ ಮೌಢ್ಯಗಳನ್ನು ಆಚರಣೆ ಮಾಡೋದಾದ್ರೆ, ಕಂದಾಚಾರಗಳನ್ನು ಆಚರಣೆ ಮಾಡೋದಾದ್ರೆ ನಾವು ವಿದ್ಯಾವಂತರಾಗಿರೋ ಪ್ರಯೋಜನ ಇಲ್ಲ ಅಲ್ವಾ? ನೀನು ಯಾಕಪ್ಪ ಇವತ್ತು ಬಟ್ಟೆ ಇಲ್ಲ, ಒಟ್ಟಿಗಿಟ್ಟಿಲ್ಲ, ಅವಿದ್ಯಾವಂತರಾಗಿದ್ಯಾ, ಬಡತನದಿಂದ ಇದೆಯಾ ಅಂತಂದ್ರೆ ನಾನು ಅನೇಕ ಸ್ವಾಮಿ ಅಂತದ್ದು. ಏನ್ ದೇವರು ಬರೆದಿಲ್ಲ? ನಿಮ್ಗೆ ಅವಕಾಶ ಸಿಕ್ಕಿಲ್ಲ, ವಿದ್ಯಾವಂತರಾಗಲಿಲ್ಲ. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ. ನಮ್ಮ ಸಮಾಜದಲ್ಲಿ ಬಹುತೇಕ ಜನ ಸಮಾಜದಲ್ಲಿ ಇರ್ತಕ್ಕಂಥದ್ದು 185 ಜನ ಅವಿದ್ಯಾವಂತರಾಗಿದ್ದಾರೆ. ಸೂತ್ರಗಳಲ್ವಾ? ಇವರು ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ, ಮಂತ್ರ ಕಲಿತಕ್ಕಂಥ ಅವಕಾಶ ಇರಲಿಲ್ಲ, ಸಂಸ್ಕೃತ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಹೆಣ್ಮಕ್ಳು ಕೂಡ ಇಲ್ಲಿ ಬಹಳ ಜನ ಇದ್ದಾರೆ.
ಹೆಣ್ಮಕ್ಳಿಗೂ ಕೂಡ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ. ವಿದ್ಯೆ ಯಾರ ಸೊತ್ತಲ್ಲ. ಹಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಕೊಡಲು ಸಾಧ್ಯ ಆಗಿದ್ದ ಯಾವುದೇ ಹೋಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿದ್ದವರು. ವಾಲ್ಮೀಕಿ ಯಾವ್ಯಾವ ಹುಟ್ಟಿದ್ದು ಈ ದೇಶಕ್ಕೆ ಮಹಾನ್ ಗ್ರಂಥ ರಾಮಾಯಣ ಬರೆದಂತವ್ರು ಯಾರು? ಮಹಾಭಾರತ ಬರೆದವರು ಯಾರು? ವ್ಯಾಸ. ಯಾವ ಜಾತಿ ಸೇರಿದವರು? ಬೆಸ್ತ ಜಾತಿ ಸೇರಿದವರು. ಸಾಧ್ಯ ಆಗಿಲ್ಲ. ಒಬ್ಬ ವಾಲ್ಮೀಕಿ ಜಾತಿ ಸೇರಿದವರು ರಾಮಾಯಣ ಗ್ರಂಥ ಬರೀಬೇಕಾದ್ರೆ ಮಹಾಭಾರತ ಅಂತ ಒಂದು ಅದನ್ನ ಬರೀಬೇಕಾದ್ರೆ ವ್ಯಾಸ ಇವತ್ತು ದೇಶಕ್ಕೆ ಅತ್ಯಂತ ಶ್ರೇಷ್ಠ ಸಂವಿಧಾನ ಕೊಡಬೇಕಾದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟದ್ದು ಅಲ್ವಾ? ಸಂವಿಧಾನದ ಕರ್ತವ್ಯ ಯಾರು ಅಂತ ಹೇಳ್ತಾರೆ? ಅವ್ರು ಯಾವ ಜಾತಿ ಹುಟ್ಟಿದ್ರು? ಅಸ್ಪೃಶ್ಯ ಜಾತಿ, ದಲಿತ ಜಾತಿಗಳಲ್ಲಿ ಹುಟ್ಟಿದ್ರು. ಅದರಿಂದ ವಿದ್ಯೆ ಯಾರ ತುಂಬದೇ ಸೊತ್ತಲ್ಲ. ನಮ್ಗೆ ಅವಕಾಶ ಸಿಗಲಿಲ್ಲ, ನಾವು ವಿದ್ಯಾವಂತ. ಅವಕಾಶ ಸಿಕ್ತು, ನಾವು ವಿದ್ಯಾವಂತ. ಈಗ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣ 4 ತರಗತಿಗಳು ಓದುತ್ತಾರೆ. ನಾವು 6 ಜನ ಮಕ್ಕಳು, ಇಬ್ಬರು ಸಿಸ್ಟರ್ಸ್, 4 ಜನ ಗಂಡು ಮಕ್ಕಳು. ನಮ್ಮೆಲ್ಲ 4 ತರಗತಿ ಓದಿದ್ದೇವೆ. ನಾನು ನಾವು ಓದ್ತೇವೆ. ಇಲ್ಲಿಗೂ ತಮ್ಮೀರು ಏನು ಓದಿಲ್ಲ, ವಿದ್ಯಾವಂತರು. ಇಬ್ಬರು ಸಿಸ್ಟರ್ ವಿದ್ಯಾವಂತರು, ಇಬ್ಬರು ಬ್ರದರ್ಸು ಅವಿದ್ಯಾವಂತರು. ಅವ್ರಿಗೆಲ್ಲ ಹಳೆ ಬರೋದ್ರಿಂದ ಈ ವಿದ್ಯೆ ಕಲಿಬೇಡ ಅಂತ. ಸಿದ್ದರಾಮಯ್ಯ ಮಾತ್ರ ನಾವು ಓದುವಂತ ಬಂದಿದ್ದ, ಸಿದ್ದರಾಮಯ್ಯ ಮಾತ್ರ ವಿದ್ಯೆ ಆಗೋದು ಬಂದುಬಿಟ್ಟಿದ್ದ ದೇವರು. ಬೇರೆ ಬ್ರದರ್ಸ್ಗೆ ಬರಲಿಲ್ಲ. ಆದ್ರಿಂದ ಈ ಮೂಢನಂಬಿಕೆಗಳನ್ನೆಲ್ಲ ಕನ್ನಡಾಚಾರಗಳನ್ನೆಲ್ಲ ನಂಬ್ಕೊಳ್ಳೋಕೆ ಹೋಗ್ಬೇಡಿ. ಅದರ ವಿರುದ್ಧನೇ ಬಸವಣ್ಣವರು ಬಹಳ ವಿರೋಧವಾಗಿ ವಚನಗಳನ್ನ ರಚನೆ ಮಾಡಿರ್ತಕ್ಕಂಥದ್ದನ್ನು ಬಸವಣ್ಣ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲತಕ್ಕಂಥ ವ್ಯವಸ್ಥೆ. ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲ, ಜಡತ್ವ ಇರತಕ್ಕಂಥ ವ್ಯವಸ್ಥೆ, ಚಲನರಹಿತವಾದಂಥ ವ್ಯವಸ್ಥೆ. ಅದಕ್ಕೋಸ್ಕರನೇ ಇಷ್ಟು ವರ್ಷಗಳಾದರೂ ಕೂಡ ಬದಲಾವಣೆ ಆಗಿಲ್ಲ. ಇಷ್ಟು ವರ್ಷಗಳಾದರೂ ಕೂಡ ಬದಲಾವಣೆ ಆಗಿಲ್ಲ. ದುಃಖ ಯಾವಾಗಿಲ್ಲ. ಜಾತಿರಹಿತವಾದಂಥ, ವರ್ಗರಹಿತವಾದಂಥ ಸಮಾಜಕ್ಕೆ ಸಮಾಧಾನ ಆಗುತ್ತೆ. ಬಸವಣ್ಣ ಯಾವಾಗಿಲ್ಲ. 12ನೇ ಶತಮಾನದಲ್ಲಿ ಇವತ್ತವರೆಗೂ ಕೂಡ ಬದಲಾವಣೆ ಆಗಿಲ್ಲ ಅಲ್ವಾ? ಜಾತ್ಯತೀತ ಸಮಾಜ ನಿರ್ಮಾಣ ಆಗಿದೆಯಾ? ಜಾತಿ ಇಲ್ಲದೆ ಇರತಕ್ಕಂಥ, ವರ್ಗ ಇಲ್ಲದೆ ಇರತಕ್ಕಂಥ ಸಮಾಜ ನಿರ್ಮಾಣ ಆಗಿದೆಯಾ? ಆಗಿಲ್ಲ. ಆದರೂ ಹೇಳ್ತೇ ಇದ್ದೀವಿ. ಬಸವಾದಿ ಶರಣರು ಹೇಳಿದ್ರು, ಇವ ನಾರವ ನಿಲ್ಲಿಸಲಿಲ್ಲ. ಇವ ನಮ್ಮವ ನಿಲ್ಲಿಸಯ್ಯ, ನಿನ್ನ ಮನೆಯ ಮಗನೇ ನಿಲ್ಲಿಸಯ್ಯ.
ಎಷ್ಟು ವರ್ಷ ಆಯಿತು ಹೇಳಿಲ್ಲ, 12ನೇ ಶತಮಾನದಲ್ಲಿ ಯಾಕೆ ಹೋಗಿದ್ಯಾ, ಸ್ವರ್ಣ ಹೋಗಿದ್ಯಾ, ಎಲ್ಲರೂ ಮುಖ್ಯವಾಗಿ ಗೊತ್ತಿಲ್ಲ, ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಹೋಗಿದೆಯಾ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿವರೆಗೆ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ನಾವು ಹೋರಾಟಲ್ಲ ಅಲ್ಲಿವರೆಗೆ ಸ್ವಾತಂತ್ರ್ಯ ಸಿಗುವುದಕ್ಕೆ ಯಶಸ್ಸಾಗಲ್ಲ. ಎಲ್ಲಿವರೆಗೆ ನಾವು ಅಸಮಾನತೆಯನ್ನು ಹೋರಾಟಲ್ಲ, ಅದು ಆರ್ಥಿಕ ಅಸಮಾನತೆ ಇರ್ಬೋದು, ಸಾಮಾಜಿಕ ಅಸಮಾನತೆ ಇರ್ಬೋದು, ಶೈಕ್ಷಣಿಕ ಅಸಮಾನತೆ ಇರ್ಬೋದು, ರಾಜಕೀಯ ಅಸಮಾನತೆ ಇರ್ಬೋದು. ಈ ಅಸಮಾನತೆಯನ್ನು ಇಲ್ಲಿವರೆಗೆ ಹೋರಾಟಲ್ಲ. ಈ ಪ್ರಜಾಪ್ರಭುತ್ವದ ಸೌಧವನ್ನ ಯಾವ ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಅವರೇ ಧ್ವಂಸ ಮಾಡಿಬಿಡ್ತಾರೆ. ಒಂದು ದಿನ ಮಾತುಗಳನ್ನು ಅದರಿಂದ ನಾವು ಅಸಮಾನತೆ ಹೋರಾಡಬೇಕಲ್ಲ. ಬಸವಾದಿ ಶರಣರು ಹೇಳಿದ್ರು, ಕುವೆಂಪು ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಸಮಾಜ ಅಲ್ವಾ. ಅದಕ್ಕೆ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆಯ ಅಶಾಂತಿ ಯಾಕೆ ಕಾಣಿಸ್ತಿರ್ತದೆ? ಇದು ಈಗ ವಿಶ್ವ ಶಾಂತಿಗಾಗಿ ಸರ್ವಧರ್ಮ ಸಮ್ಮೇಳನ, ವಿಶ್ವ ಶಾಂತಿಗಾಗಿ ನೀವು ಕುವೆಂಪು ಹೇಳಿದಂತ ಮಾತುಗಳನ್ನು ಜ್ಞಾಪಕ ಮಾಡಬೇಕು ಸರ್. ಸರ್ವ ಜನಾಂಗದ ಶಾಂತಿ ಇದು ಎಲ್ಲರ ಉದ್ಯೋಗ ಆಗಬೇಕು ಸಮಾಜ. ಅದಕ್ಕೆ ಅದಕ್ಕೆ ಕುವೆಂಪು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ಮೂಲಕ ರಸಿಕರ ಕಣ್ಣಲ್ಲಿ ಮತ್ತೆ ಸರ್ವಧರ್ಮ ಸಮ್ಮೇಳನದಲ್ಲಿ ಇಷ್ಟೊಂದು ಜನ ಭಾಗಿಯಾಗಿದ್ದಾರೆ. ನೀವು ಇನ್ಮೇಲೆ ಈ ವೇದಿಕೆ ಬಿಟ್ಟು ಹೋದ್ಮೇಲೆ ನಾವು ಜನರನ್ನು ಪ್ರೀತಿಸ್ತಕ್ಕಂಥದಕ್ಕೋಸ್ಕರ ಪರಸ್ಪರ ಪ್ರೀತಿ ಮೊನ್ನೆ ಸುಪ್ರೀಂ ಕೋರ್ಟ್ ಜಡ್ಜಿ ಮೇಲೆ ಒಬ್ಬ ಸುಳ್ಳು ಎತ್ಬಿಟ್ಟ. ಅವನು ಯಾರಪ್ಪ ಅಂತಂದ್ರೆ ಸನಾತನ ಧರ್ಮಕ್ಕೆ ಸೇರಿದವರು, ಸನಾತನ ಧರ್ಮಕ್ಕೆ ಸೇರಿದವರು. ಧರ್ಮ ಹೇಳ್ತದೆ, ಯಾವ ಧರ್ಮವೂ ಕೂಡ ಪ್ರೀತಿಸಬೇಕು ಅಂತ ಹೇಳ್ತದೆ ಹೊರತು ದ್ವೇಷಿಸಬೇಕು ಅಂತ ಹೇಳ್ತಿಲ್ಲ. ಒಬ್ಬ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವ್ರ ಮೇಲೆ ಒಬ್ಬ ಲಾಯರು ತಿಳ್ಕೊಂಡಿರ್ತಕ್ಕಂಥವ್ರು, ಓದ್ಕೊಂಡಿರ್ತಕ್ಕಂಥವ್ರು, ಕಾನೂನು ಓದಿರ್ತಕ್ಕಂಥವ್ರು ಅವನು ಚಪ್ಪಲಿ ಶೂ ಎಸ್ಬಿಡ್ತಾರೆ. ಇದೆಲ್ಲ ನಾವು ಸಹಿಸ್ಕೊಂಡಿರ್ಬೇಕಾ? ಖಂಡಿಸ್ಬೇಕಾ ಬೇಡ? ಖಂಡಿಸ್ಬೇಕಾ ಬೇಡ? ಮತ್ತೆ ಶಾಂತಿ ನಿಲ್ಲಿಸುತ್ತೆ ಇಂಥವೆಲ್ಲ ನಡೆದ್ರೆ ಇನ್ನು ಈ ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದು 78 ವರ್ಷ ಆಯ್ತು, ಸಂವಿಧಾನ ಬಂದು 78 ವರ್ಷ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ಇನ್ನೊಂದು ಧರ್ಮವನ್ನ ಸಹಿಸತಕ್ಕಂಥ ಕೆಲಸ, ಇನ್ನೊಂದು ಧರ್ಮವನ್ನ ಸಹಿಸತಕ್ಕಂಥದ್ದಾಗಿ, ಜೊತೆಗೆ ಇದು ಎಲ್ಲರೂ ಕೂಡಿ ಬಾಳ್ತಕ್ಕಂಥದ್ದಾಗಿ ಅಲ್ವಾ. ಅದಕ್ಕೆ ನಮ್ಮ ಸರ್ಕಾರ ಸರ್ವರನ್ನೂ ಒಳಗೊಂಡ ಸಮಾಜ ನಿರ್ಮಾಣ ಮಾಡಬೇಕಂತಂದ್ರೆ ನಮ್ಮ
ಏ ಯಾವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ. ಅದಕ್ಕೆ ಕಲಾ ಸಮುದಾಯದಲ್ಲ, ಅವರೆಲ್ಲರೂ ಕೂಡ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು, ಅವರೆಲ್ಲರೂ ಕೂಡ ನಮ್ಮ ಸರ್ಕಾರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈಗ ಶಕ್ತಿ ಯೋಜನೆ ಮಾಡಿದ್ದೀವಿ. ಆ ಶಕ್ತಿ ಯೋಜನೆ ಯಾವುದೋ ಒಂದು ಧರ್ಮದವರಿಗೆ ಇದೆಯಾ, ಒಂದು ಜಾತಿಯಲ್ಲಿ ಇದೆಯಾ? ಎಲ್ಲ ಜಾತಿಯವರು ಫ್ರೀಯಾಗಿ ಬಸ್ ತಿರುಗಾಡಿ ಎಲ್ಲ ಧರ್ಮದವರು ಕೂಡ ಫ್ರೀಯಾಗಿ ಬಸ್ ತಿರುಗಾಡಿ ಇರ್ತೀವಿ. ಈಗ ಎಲ್ಲರೂ ಹೋಗಿ ದೇವಸ್ಥಾನದಲ್ಲಿ ಹೋಗಿ, ಫ್ರೆಂಡ್ಸ್ ಮನೆಯಲ್ಲಿ ಹೋಗಿ, ಟೌನ್ ಮನೆಯಲ್ಲಿ ಹೋಗಿ, ಎಲ್ಲರೂ ಹೋಗಿ. ಆದರೆ ಎಲ್ಲ ಮಹಿಳೆಯರು ಕೂಡ ಒಟ್ಟಿಗೆ ಕೂತ್ಕೊಂಡು ಬಸ್ನಲ್ಲಿ ಹೋಗಿ ಫ್ರೀಯಾಗಿ ಹೋಗಿ ಆ ಜಾತಿ ಈ ಧರ್ಮ ಯಾವುದಿಲ್ಲ, ಎಲ್ಲ ಜಾತಿ ಬಡವರಿಗೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ, ಮನೆಯ ಯಜಮಾನಿಗೆ 2,000 ರೂಪಾಯಿ ತಿಂಗಳು ಕೊಡ್ತೀವಿ. ಅದರಲ್ಲಿ ಜಾತಿ ಇದೆಯಾ, ಧರ್ಮ ಇದೆಯಾ, ಅಥವಾ ರಾಜಕೀಯ ಇದೆಯಾ? ಯಾವ ಪಕ್ಷ ಈಗ ಬಿಜೆಪಿ ತಗೊಳ್ಳಲ್ವಾ? ಅವ್ರ ಮನೆ ಅವರು. ಅದಕ್ಕೆ ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಇಲ್ಲ. ಅದಕ್ಕೆ ಅಸಮಾನತೆ ಬರಬೇಕು. ಆಮೇಲೆ ಗೃಹ ಜ್ಯೋತಿ ಆ ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ ಎಲ್ಲ ಮನೆಯಲ್ಲೂ ಫ್ರೀ ಕರೆಂಟ್, 200 ಯೂನಿಟ್ವರೆಗೆ ಫ್ರೀ ಕರೆಂಟ್. ಇವೆಲ್ಲ ಕೈ ಫ್ರೀ ಕರೆಂಟ್ ಮತ್ತೆ ಹೋಗ್ತೇನೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇಲ್ಲಿವರೆಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲ್ಲ, ಇಲ್ಲಿವರೆಗೆ ಸಮಾಜದಲ್ಲಿ ಬದಲಾವಣೆ ಆಗಲ್ಲ, ಸ್ವಾತಂತ್ರ್ಯವನ್ನು ಸಾರ್ಥಕ ಆಗಲ್ಲ, ಯಶಸ್ಸಾಗಲ್ಲ. ನೀವು ತಿಳ್ಕೊಳ್ಳಿಲ್ಲ. ನಾನು ಬಹಳ ಮಾತಾಡಬೇಕು ಅಂತ ಇದ್ದೆ, ಸಮಯ ಇದ್ದಾಗ ನಾನು ಮತ್ತೆ ಚಪ್ಪಲಿ ಕಟ್ಕೊಂಡು ಜೋರಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಮಾಶ್ರೀ ಮೇಡಮ್ಗೆ, ಇಲ್ಲಿ ಸೇರಿದ ಎಲ್ಲ ಪೂಜ್ಯರಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಮುಖ್ಯವಾಗಿ ಇಲ್ಲಿ ಸೇರಿರುವಂತಹ ಜಮಖಂಡಿಯ ರಘುಕವಿಯ ಎಲ್ಲ ಮಹಾನ್ ಜನರಿಗೆ ನನ್ನ ಸಲ್ಯೂಟ್. ಈಗ ಬರ್ಬೇಕು ಚಪ್ಪಾಳೆ. ಸರ್ವ ಧರ್ಮ ಸಮನ್ವಯ, ಇದು ಒಂದು ಅದ್ಭುತ ಆಶ್ಚರ್ಯ ಅನಿಸ್ಬಿಡುತ್ತೆ. ಎಲ್ಲರೂ ಸೇರೋದಿದೆಯಲ್ಲ ಅಂದ್ರೆ ಅದಕ್ಕೆ ಸ್ಫೂರ್ತಿಯಾಗಿ ನೀವೆಲ್ಲ ಬಂದಿರೋದಿದೆಯಲ್ಲ, ಅದು ನಿಜವಾಗ್ಲೂ ಇಲ್ಲಿ ಆಗಿರುವಂತಹ ಅದ್ಭುತ ಅಂತ ನನಗೆ ಅನಿಸ್ತಾ ಇದೆ. ಬಹಳ ಬಹಳ ಸಂತೋಷ ಇಲ್ಲಿ ಬಂದು ನಿಮ್ಮ ಜೊತೆ ನಾನು ಸಾರ್ ಜೊತೆ, ಹೂವಿನ ಜೊತೆ ನಾನು ನಿಮ್ಮನ್ನು ನೋಡೋ ಅವಕಾಶ ಸಿಕ್ತು. ನಮ್ಮ ಸಿದ್ದರಾಮಯ್ಯ ಸಾಹೇಬರ ಜೊತೆ ಬಂದು ನನಗೆ ಒಂದೇ ಒಂದು ಆಸೆ, ಇದು ಆಗ್ಬೇಕು ಅಂತ ನೀವು ಹೇಳಬೇಕು. ಇಲ್ಲಿ ತನಕ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಅಂತಲ್ಲ, ಬಡವರಿಗೋಸ್ಕರ ಎಲ್ಲರೂ ಒಂದೇ, ಸರ್ವರೂ ಒಂದೇ, ಮೇಲೆ ಕೆಳಗೆ ಹಿಂದೆ ಸಮಬಾಳು ಸಮಪಾಲು ಅಂತೇಳಿ 10 ವರ್ಷದಿಂದ
ನಿಮ್ಮ ಜೊತೆ ಸೇರಿ ದುಡಿತಾ ಇರುವಂತ ನಮಗೋಸ್ಕರ ಅವರು ಕಷ್ಟಪಡೋದಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಹೆಸರು ನಮ್ಮ ಇತಿಹಾಸದ ಪುಟದಲ್ಲಿ ಇರಬೇಕು ಅಂತ ಮ್ಯಾನೇಜ್ ನಮ್ಮ ಪಠ್ಯ ಪುಸ್ತಕದಲ್ಲಿ ಕನ್ನಡ ಪಾಠದಲ್ಲಿ ಸಿದ್ದರಾಮಯ್ಯ ಸಾಹೇಬರವರ ಹಿಸ್ಟ್ರಿ ಬರಬೇಕು. ಯಾಕಂದ್ರೆ ಅವರು ಬಡವರಿಗೋಸ್ಕರ ಇರುವಂತಹ ನಮ್ಮ ಮುಖ್ಯಮಂತ್ರಿಗಳು, ಅವ್ರ ಜೊತೆ ನಾವೆಲ್ಲ ಇರೋದು ಎಲ್ರಿಗೂ ಸಂತೋಷ. ಇಲ್ಲಿ ಸೇರಿದ ಎಲ್ಲ ಧರ್ಮಗುರುಗಳಿಗೆ, ಎಲ್ಲ ನಾಯಕರುಗಳಿಗೆ ನಿಮಗೆ ನಮಸ್ಕರಿಸಿ ಧನ್ಯವಾದಗಳು.